ನಮಸ್ಕಾರ ಗೆಳೆಯರೇ. ಹೊಸ ಕೆಲಸ ಶುರು ಮಾಡಿದ್ಮೇಲೆ ಏನಾದರೂ ಸಿಹಿ ಮಾಡಬೇಕಲ್ಲ. ಅದಕ್ಕೆ ನಾನಿವತ್ತು ಸ್ವೀಟ್ ಪೊಟ್ಯಾಟೊಯಿಂದ ಜಾಮೂನ್ ಹೇಗೆ ಮಾಡೋದು ಅಂತ ನಿಮಗೆ ನೋಡಿಸ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ 2 ಗೆಣಸನ್ನ ಚೆನ್ನಾಗಿ ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನಾನು ಈ ಜರಡಿ ಸಹಾಯದಿಂದ ಸ್ವೀಟ್ ಪೊಟ್ಯಾಟೊನ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬರಬೇಕು ಅಂತಂದರೆ ಬಾಯಲ್ಲಿಟ್ಟರೆ ಹಾಗೆ ಕರಗಬೇಕು. ಸೊ ಅದಕ್ಕೆ ನಾನು ಈ ಜರಡಿ ಸಹಾಯದಿಂದ ಎಷ್ಟು ಸ್ಮ್ಯಾಶ್ ಮಾಡೋಕ್ಕಾಗುತ್ತೋ ಅಷ್ಟು ಸ್ಮ್ಯಾಶ್ ಮಾಡಿ ತೆಗ್ದಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಜರಡಿಯಿಂದ ಸ್ವೀಟ್ ಪೊಟ್ಯಾಟೊನೆಲ್ಲ ಸ್ಮ್ಯಾಶ್ ಮಾಡಿದ್ದೀನಿ. ನಂತರ ಅದಕ್ಕೆ 2 ರಿಂದ 3 ಸ್ಪೂನು ಹಾಲಿನ ಪೌಡ್ರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಹಿಟ್ಟನ್ನು ನಾನು ಬಳಸ್ತಾ ಇಲ್ಲ, ಬರೀ ಹಾಲು ಪೌಡರು ಹಾಗೆ ಗೆಣಸು ಸ್ವಲ್ಪ ತುಪ್ಪ ಇದನ್ನು ಹಾಕಿ ನಾನು ಜಾಮೂನ್ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಮಧ್ಯ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೋಬೇಕು. ನಂತರ ಈ ರೀತಿಯಾಗಿ ಕಲಿಸ್ಕೊಂಡು ಒಮ್ಮೆಲೆ ಒಂದ್ಸಲ ಹಿಟ್ಟನ್ನು ಕಲಸಿದ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಈ ರೀತಿಯಾಗಿ ನಾದ್ಕೊಂಡು ಸ್ವಲ್ಪ ಹೊತ್ತು ಎತ್ತಿಡಬೇಕು. ಎಷ್ಟೊತ್ತು ಅಂದರೆ ನಮ್ಮ ಶುಗರ್ ಸಿರಪ್ ರೆಡಿ ಆಗೋವರೆಗೂ ಸಾಕು. ಇಲ್ಲಿ ನಾನು ಶುಗರ್ ಸಿರಪ್ ಮಾಡೋದಕ್ಕೆ ಪಾಕ ಮಾಡೋದಕ್ಕೆ 3 ಗ್ಲಾಸ್ ನೀರು ಹಾಗೆ 1.5 ಕಪ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಏಲಕ್ಕಿ ತೊಗೊಂಡಿದ್ದೀನಿ. ಆ ಸಿಪ್ಪೆನೂ ಕೂಡ ನಾನು ಸಿರಪ್ ಒಳಗಡೆ ಹಾಕ್ತಾಯಿದ್ದೀನಿ. ಜೊತೆಗೆ ಆ ಏಲಕ್ಕಿನ ಪೌಡರ್ ಮಾಡಿಬಿಟ್ಟು ಸಿರಪ್ ಒಳಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವೀಟ್ಗೆ ಸ್ವಲ್ಪ ಏಲಕ್ಕಿ ಹಾಕಿದ್ರೆ ಎನ್ಹಾನ್ಸ್ ಆಗುತ್ತೆ ರುಚಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ಸಿರಪ್ಪು ಬಾಯ್ಲ್ ಆಗ್ತಾಯಿದೆ. ತುಂಬ ಗಟ್ಟಿಯಾಗಿ ಪಾಕ ಏನು ಬೇಡ, ತೆಳುವಾಗಿ ಬಂದರೆ ಸಾಕು. ಸೊ ಇನ್ನೊಂದು ಕಡೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಬಿಟ್ಟು ನಮ್ಮ ನೆಂದಿರೋ ಅಂತಹ ಹಿಟ್ಟನ್ನು ಏನು ಜಾಮೂನ್ಗೆ ರೆಡಿ ಮಾಡ್ಕೊಂಡಿದ್ದೀವಿ ಆ ಹಿಟ್ಟನ್ನು ಸಣ್ಣ ಸಣ್ಣದಾಗಿ ಜಾಮೂನ್ ಆಕಾರದಲ್ಲಿ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಒಂದು ಕಡೆ ಪಾಕ ಆಗ್ತಾಯಿದೆ, ಇನ್ನೊಂದು ಕಡೆ ಎಣ್ಣೆ ಬಿಸಿ ಆಗ್ತಾಯಿದೆ. ಸೊ ಒಂದು ಸತಿ ಎಣ್ಣೆ ಬಿಸಿಯಾಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋಣ. ರೌಂಡ್ ಶೇಪಲ್ಲೇ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಯಾವ ಶೇಪ್ ಇಷ್ಟ ಆಗುತ್ತೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ ಈಗ ಎಣ್ಣೆ ಕಾದಿದೆ. ಸ್ಟವ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಎಲ್ಲ ಜಾಮೂನ್ಗಳನ್ನೂ ಎಣ್ಣೆ ಒಳಗಡೆ ಹಾಕಬೇಕಾಗತ್ತೆ. ಸೊ ಜಾಮೂನ್ ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಕೈ ಆಡಿಸ್ಬೇಡಿ, 2 ನಿಮಿಷ ಬಿಡಿ. ಸ್ವಲ್ಪ ಅದನ್ನು ಶೇಕ್ ಮಾಡಿ, ಇವಾಗ ನಾನು ತೋರಿಸ್ತಾ ಇರೋ ರೀತಿ ಹಾಗೆ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಒಂದ್ಸಲ ಅದು ತಳ ಬಿಟ್ಟ ಮೇಲೆ ನೀವು ತಿರುಗಿಸಿ ನೀಟಾಗಿ ಈ ಕಲರ್ ಬರೋವರೆಗೂ, ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಈ ಕಲರ್ ಬಂದರೆ ಸಾಕು. ಮತ್ತೊಮ್ಮೆ ನನ್ನ ಹತ್ರ ಇರೋ ಎಲ್ಲ ಜಾಮೂನ್ ಉಂಡೆಗಳನ್ನು ನಾನು ಮತ್ತೊಮ್ಮೆ ಬೇಯಿಸ್ಕೊತಾ ಇದ್ದೀನಿ ಅದೇ ಮಾದರಿಯಲ್ಲಿ. ನೋಡಿ ಈ ರೀತಿ ಬಣ್ಣ ಬಂದರೆ ಸಾಕಾಗತ್ತೆ. ನೋಡಿ ಈಗ ಇದು ರೆಡಿಯಾಗಿದೆ. ನಂತರ ಇದನ್ನು ನಾವು ಶುಗರ್ ಸಿರಪ್ ಪಾಕ ಏನು ರೆಡಿ ಮಾಡಿರ್ತೀವಲ್ಲ ಅದರೊಳಗೆ ಹಾಕಬೇಕು. ಹೀಗೆ ಒಂದೊಂದೇ ಹಾಕ್ತಾ ಹೋಗಬೇಕು. ಒಂದು ಸಾಕಿದ ಮೇಲೆ ನೋಡಿ ಈ ರೀತಿ ರೆಡಿಯಾಗುತ್ತೆ. ಈ ರೆಡಿಯಾಗಿರೋದ್ರಿಂದ ನಾವು ಇನ್ನೊಂದು ಥರ ಜಾಮೂನು ಮಾಡ್ಬೋದು, ಡ್ರೈ ಜಾಮೂನ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ನೆಂದಿರೋ ಅಂಥ ಶುಗರ್ ಸಿರಪ್ಪಲ್ಲಿ ನೆಂದಿರೋ ಅಂಥ ಜಾಮೂನ್ನ ಅದರೊಳಗೆ ಈ ಕೊಕೊನಟ್ ಪೌಡರ್ ಒಳಗಡೆ ಡಿಪ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕಡೆ ನಾರ್ಮಲಾಗಿ ಶುಗರ್ ಸಿರಪ್ ಜೊತೆ ಜಾಮೂನ್ನ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಹೇಗಿದೆ ನಮ್ಮ ಈ ಜಾಮೂನ್? ಎಷ್ಟು ಸಾಫ್ಟಾಗಿ ಕಲರ್ಫುಲ್ಲಾಗಿ ಬಂದಿದೆ. ಅನ್ಕೋತೀನಿ ಇದು ನಿಮ್ಗೆ ಇಷ್ಟ ಆಯಿತು ಅಂತ.